ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ವರುಣನ ಅಬ್ಬರ ಅಷ್ಟೇ ಜೋರಾಗಿದೆ. ಶಿಕಾರಿಪುರ, ಹೊಸನಗರ, ತೀರ್ಥಹಳ್ಳಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಮೆಕ್ಕೆಜೋಳ ಬೆಳೆದಿರುವಂತಹ ರೈತರ ಮೊಗದಲ್ಲಿ ಒಂದ್ ಕಡೆ ಮಂದಹಾಸ. ಬಿತ್ತನೆ ಮಾಡಿ ಮಳೆ ಇಲ್ಲದೆ ಆತಂಕದಲ್ಲಿದ್ದರು ಅಲ್ಲಿನ ಅನ್ನದಾತರು. ಬಿಸಿಲಿನ ಝಳದಿಂದ ಕಂಗೆಟ್ಟು ಹೋಗಿದ್ರು ಮಲೆನಾಡಿಗರು. ಈಗ ಸಂತಸ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಮಳೆ ಬಂದರೆ ಕಷ್ಟ, ನೀರೆಲ್ಲ ತುಂಬಿ ಹರಿದು ಹೋದರೆ ತಿರುಗಾಡೋಕ್ಕೂ ಕೂಡ ಕಷ್ಟ. ಆದರೆ ಮಲೆನಾಡಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭಾಳ ಖುಷಿಯಾಗಿರುತ್ತೆ. ಈಗ ಮೆಕ್ಕೆಜೋಳ ಇರ್ಬೋದು ಅಥವಾ ನಾಟಿ ಮಾಡಿ ಇರ್ತಾರೆ, ಅವರಿಗೆಲ್ಲ ನೀರು ಬಂದರೆ ತೋಟಕ್ಕೆಲ್ಲ ಒಳ್ಳೆ ನೀರಾಗುತ್ತೆ. ಬಟ್ ಅದು ಬೆಟ್ಟ ಪ್ರದೇಶ, ನೀರು ಸರಾಗವಾಗಿ ಇಳ್ಕೊಂಡು ಹೋಗಿ ನದಿ ಸೇರುತ್ತೆ, ಆಮೇಲೆ ಸಮುದ್ರ ಸೇರುತ್ತೆ. ಆದರೆ ಬೇರೆ ಕಡೆ ಎಲ್ಲ ಹಾಗಾಗೋಲ್ಲ. ಅದು ಚರಂಡಿ ನೀರು ಎದ್ಕೊಂಡು ರೋಡಿಗೆ ಬರುತ್ತೆ, ನಡೆದಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇದೇ ಥರ ಮಳೆ ಬೆಂಗಳೂರಲ್ಲಿ 1 ಗಂಟೆ ಬಂದರೆ ಸಾಕು, ಫುಲ್ ಮುಳುಗಡೆ ಆಗಿಬಿಡುತ್ತೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಮುನ್ಸೂಚನೆ ಇದು. ಮುಂದಿನ 3 ದಿನ ಮಳೆ ಹಿನ್ನೆಲೆಯಲ್ಲಿ ಕಂಟ್ರೋಲ್ ರೂಮ್ ಓಪನ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಕಂಟ್ರೋಲ್ ರೂಮ್ ಕೂಡ ಓಪನ್ ಆಗಿದೆ. ಜಿಲ್ಲಾಧಿಕಾರಿಯಾಗಿ SP ಕಚೇರಿಯಲ್ಲಿ ಹೆಲ್ಪ್ಲೈನ್ ಕೂಡ ಆರಂಭ ಆಗುತ್ತೆ. ಹೆಲ್ಪ್ಲೈನ್ ಸಂಖ್ಯೆ 8262238950. ಇನ್ನೊಂದು ಕಡೆ 9480800500. 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥ ಹೆಲ್ಪ್ಲೈನ್ ಇದು. ತುರ್ತು ಏನಾದರೂ ಸೇವೆ ಇದ್ದರೆ ಸಂದರ್ಭದಲ್ಲಿ ಕರೆ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ.